ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಗಾರ್ಡನ್ ಅಪ್ಡೇಟ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನಮ್ಮೂರಿನಲ್ಲಿ ಅಂಥ ಜೋರು ಮಳೆ ಏನು ಬರಲಿಲ್ಲ. ಬಂದಿದ್ದು ಒಂದು 2-3 ಸಲ ಅಷ್ಟೇ ಮಳೆ ಬಂದಿದ್ದು. ಆ ಮಳೆಯಲ್ಲೇ ಗಿಡಗಳು ಇವಾಗ ಯಾವ ಕಂಡೀಷನಲ್ಲಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಇದು ದಾಸವಾಳ ಹೊಸದಾಗಿ ತೊಗೊಂಡು ಬಂದು ಹಾಕಿರ್ತಕ್ಕಂಥ ಗಿಡಗಳಲ್ಲಿ ಈಗ ಒಂದೊಂದೇ ಹೂಗಳು ಬರ್ತಾ ಇದೆ ನೋಡಿ. ಇದರಲ್ಲಿ ಎಷ್ಟೊಂದು ಚಿಗುರಿ ಇತ್ತು, ಇವಾಗಂತೂ ಒಂದು ಚಿಗುರಿ ಇಲ್ಲ, ಎಲ್ಲ ಈ ಥರ ತಿನ್ಕೊಂಡಿದೆ, ಕಾಣಿಸ್ತಿರ್ಬೋದು. ಮತ್ತು ಇದರಲ್ಲೂ ಅಷ್ಟೇ ನೋಡಿ, ಇದರಲ್ಲೂ ಎಲ್ಲ ಎಲೆಗಳೆಲ್ಲ ತಿಂದಿದೆ. ತುಂಬ ಸಲ ಹುಡುಕ್ತೆ, ಸಿಕ್ಕಿರಲಿಲ್ಲ. ಆಮೇಲೆ ಸಿಕ್ಕಿದ್ರು. ಎಲ್ಲಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ನೋಡಿದ್ದಾರೆ. ನೋಡೋದಕ್ಕೇ ಭಯ ಆಗುತ್ತೆ ಹೇಗಿದ್ದಾರೆ ಅಂತೇಳಿ. ಏಕೆ ಒಂದೇ ಒಂದು ದಾರ ಕಚ್ಚಿಡ್ದಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಚ್ಚಿಟ್ಕೊಂಡಿದ್ದಾರೆ ದಾರನ. ಇದರಲ್ಲಿ ಕಚ್ಕೊಂಡಿರೋ ದಾರನ ಎಷ್ಟು ಚೆನ್ನಾಗಿ ಕಚ್ಚಿಟ್ಕೊಂಡಿದ್ದಾರೆ ನೋಡಿ. ಓಡಲ್ಲಿ ಹೋಗೋ ಬರೋ ನಾಯಿಗಳಿಗೆಲ್ಲ ಆವಾಜ್ ಆಗ್ತಾ ಕೂತವಳೆ. ಇಲ್ಲಿ ನೋಡಿ, ನೆಗದು ಓಡೋಗ್ಬಿಡ್ತಾಳೆ, ಹಂಗೆ ಜೋರು ಮಾಡ್ತಾವಳೆ. ಏನ್ ನೀನ್ ಒಬ್ಳೇ ಇರ್ಬೇಕಾ? ಅವ್ರು ಯಾರು ಇರ್ಬಾರ್ದಾ? ಎಲ್ರಿಗೂ ಬೈತಾ ಇದೆಯಲ್ಲ, ಯಾಕೆ? ನೀನ್ ಒಬ್ಳೇ ಇರ್ಬೇಕಪ್ಪ. ಅವ್ರ ಮನೆ ಹತ್ರ ಇದ್ದಾರೆ, ನೀನು ಅವ್ರಿಗೆಲ್ಲ ಬೈತೀಯಲ್ಲ, ನೀನು ಕಲ್ತ್ಬಿಟ್ಟೆ. ಇವತ್ತು ನರ್ಸರಿಗೆ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡೋಣ, ಗಿಡಗಳು ಯಾವುದಾದ್ರೂ ಬಂದಿದ್ರೆ ತೊಗೊಂಡು ಬರ್ತೀನಿ. ಇಷ್ಟ ಆಯಿತು ಅಂತ ಅಂದರೆ ಒಂದು ಸ್ವಲ್ಪ ಏನೋ ಬೇಕಾಗಿತ್ತು, ಕೇಳಿದ್ದೆ, ಅದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ಅಲ್ಲೇನಾದರೂ ಗಿಡಗಳಿದ್ದು ನಂಗೆ ಇಷ್ಟ ಆಗಿರೋದಿತ್ತು ಅಂದರೆ ತೊಗೊಂಡು ಬರೋಣ ಅಂತ ನರ್ಸರಿಗೆ ಹೋಗ್ತಾ ಇದ್ದೀನಿ. ಆ ನರ್ಸರಿಗೆ ಅಂತೇಳಿ ಬಂದು ರೀಚ್ ಆದ್ವಿ. ಅಲ್ಲಿ ಒಂದು ಪಕ್ಷಿ 3 ಮೊಟ್ಟೆನ ಇಟ್ಟು ಗೂಡು ಕಟ್ಟಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನಿಮ್ಮ ಜೊತೆ ಕೂಡ ಹಂಚ್ಕೋಬೇಕು ಅಂತೇಳಿ ಹಂಚ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ನಾನು ಸ್ವಲ್ಪ ಗುಲಾಬಿ ಗಿಡಗಳು ಎಲ್ಲ ಹೊಸದಾಗಿ ಬಂದಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಪನ್ನೀರ್ ಗಿಡ ಮತ್ತು ವೆರೈಟಿ ಆಫ್ ಗಿಡಗಳು ತುಂಬಾ ಬಂದಿದೆ. ನಮಗೆ ಅಂಥ ಮಳೆ ಇಲ್ವಲ್ಲ, ಹಾಗಾಗಿ ಎಲ್ಲ ಗಿಡಗಳು ಕೂಡ ತುಂಬ ಬಂದಿತ್ತು. ನಾನು ಯಾವುದಾದ್ರು ಗಿಡಗಳು ಬೇಕೋ ಅದನ್ನು ನೋಡಿ ತೊಗೊಳ್ತಾ ಇದ್ದೆ. ಹಸ್ಬೆಂಡ್ ಹೇಳ್ತಾ ಇದ್ರು, ಗುಲಾಬಿ ಗಿಡ ಮಾತ್ರ ತೊಗೋಬೇಡ, ಗುಲಾಬಿ ಗಿಡ ಬರೋದೇ ಇಲ್ಲ, ಬೇಡ ಅದು ಅಂತೇಳಿ ಅಂದ್ರೂ ನೋಡ್ತಾ ಇದ್ದೆ ನಾನು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ತೊಗೊತೀನಿ ಅಂತ. ಅವರು ಯಾವ ಗಿಡ ಬೇಕಾದರೂ ತಗೋ, ಗುಲಾಬಿಗಳು ಬರ್ತಾನೆ ಇಲ್ಲ, ಅದನ್ನು ಮಾತ್ರ ತೊಗೋಬೇಡ ಅಂತ. ಬಟ್ ನನಗೆ ಈ ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು. ಇದರಲ್ಲಿ ಮುಂಚೆ ಗುಲ್ಕನ್ ಎಲ್ಲ ಮಾಡ್ತಾ ಇರ್ತಾರೆ, ಇದು ಹಾಗೆ ತಿನ್ಬೋದು. ರೋಸು ಅಷ್ಟು ಚೆನ್ನಾಗಿರುತ್ತೆ. ತೊಗೋಬೇಕಂತ ಅನ್ಕೊತಾ ಇದ್ದೆ, ಅದಕ್ಕೆ ಅದು ಬೇಡ, ರೋಸ್ ಮಾತ್ರ ಬೇಡ, ಯಾವ ಗಿಡ ಬೇಕಾದರೂ ತೊಗೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸರಿ ಅಂತೇಳಿ ಅಲ್ಲೇ ಇಟ್ಬಿಟ್ಟು, ಒಳಗಡೆ ಬೇರೆ ಇದೆ ನೋಡು, ರೋಸ್ ಇಲ್ಲ ಅಂದರೆ ನಿಂಗೆ ರೋಸೇ ಬೇಕು ಅಂದರೆ ಒಳಗಡೆ ಇದೆ ನೋಡು ಅಂದ್ರ. ಮತ್ತೆ ಒಳಗಡೆ ಬಂದು ನೋಡ್ತಾ ಇದ್ದೆ. ನೋಡು, ಅಲ್ಲಿ ಒಳಗಡೆ ಇದೆ, ಅಲ್ಲೆಲ್ಲ ಇದೆ, ಬೇರೆ ಬೇರೆ ನೋಡು, ಯಾವ್ದು ಬೇಕೋ ತಗೋ ಅಂದ್ಬಿಟ್ಟು ಹೇಳ್ತಾ ಇದ್ರು. ಈ ಸಲ ಇಂಡೋರ್ ಪ್ಲ್ಯಾಂಟ್ಸ್ಗಳು ಕೂಡ, ಔಟ್ಡೋರ್ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ತುಂಬ ಬಂದಿತ್ತು. ನಾನು ಶೋ ಪ್ಲ್ಯಾಂಟ್ಸ್ಗಳು ಯಾವುದು ತೊಗೊಳೋದಕ್ಕೆ ಇಷ್ಟಪಡಲಿಲ್ಲ. ಕಾರಣ ಇಷ್ಟೇ, ನನಗೆ ಶೋ ಪ್ಲ್ಯಾಂಟ್ಸ್ಗಳು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ನನಗೆ ಅವಶ್ಯಕತೆಗೆ ಏನಿದೆ ಆ ಗಿಡಗಳನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೆ. ಹಾಗಾಗಿ ಎಲ್ಲಾನು ನೋಡ್ತಾ ಇದ್ದರೆ ಎಂಥವರಿಗೂ ಆಸೆ ಆಗುತ್ತೆ. ನನಗೆ ಜಾಗ ಇಲ್ಲ, ಜಾಗ ಇಲ್ಲದೆ ಇರೋ ಕಾರಣ
ನಾನು ಯಾವುದೇ ಥರದ್ದು ಶೋ ಪ್ಲ್ಯಾಂಟ್ಸ್ಗಳನ್ನ ನಾನು ತೊಗೊಳೋದಕ್ಕೆ ಅಷ್ಟು ಇಷ್ಟಪಡಲಿಲ್ಲ. ಮತ್ತು ನನಗೆ ಕಟ್ಟೋದಕ್ಕೆ ಅಂತೇಳಿ ನೆಟ್ ಬೇಕಿತ್ತು. ನಾನು ಅವರಿಗೆ ನೆಟ್ ಬಂದಿದೆಯಾ, ನೆಟ್ ಬೇಕು ಅಂತ ಕೇಳಿದ್ದೆ ಅವರಿಗೆ. ಹಾಗಾಗಿ ಅವರು ನೆಟ್ ಇದೆ ಬನ್ನಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದರು. ಅದನ್ನು ತೊಗೊಳೋದಕ್ಕೆ ಅಂತ ಹೋಗಿದ್ದೆ. ಆವಾಗ ಈ ಎಲ್ಲ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಗಾರ್ಡನ್ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಪೂರ್ತಿ ನೋಡಿದಾದಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಪೂರ್ತಿ ನೋಡಿದಾದಮೇಲೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ. ಸಬ್ಸ್ಕ್ರೈಬ್ ಒಂದೇ ಆಗಲ್ಲ, ಬೆಲ್ಲೈಕಾನನ್ನು ಒತ್ತೀವಿ. ಮತ್ತು ಆಲ್ ಅಂತ ಕೇಳುತ್ತೆ. ಆಲ್ ಅಂತ ಕೊಟ್ಟರೆ ನಾವು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾವು ವಿಡಿಯೋ ಹಾಕ್ತಿದ್ದಾಗೇ ನೀವು ಕೂಡ ಫಸ್ಟಾಗಿ ನನ್ನ ವಿಡಿಯೋನ ನೋಡ್ಬೋದು ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.